ಯಾರಣ್ಣ ಅವಂಗ ವಾ ದೇವ್ರ ಪ್ರಸಾದಕ್ಕೆ ಇವ್ರ ವಾಯ್ಸ್ ಏನ ಕೇಳ್ತಿದ ಇಲ್ಲ ಇದುವರೆಗೂ ನನಗೂ ಗೊತ್ತಿಲ್ಲ. ನಾನು ಎನ್ಕೋತಿರ್ಲಮ್ಮ ಯಾರು ಇರ್ಲಿ ನೀ உங்க கடைக்கிட்ட யாரும் இருக்காங்களா? அண்ணா நான் வீட்ல இருக்கேன். நான் நீங்க கரெக்டா சொல்லுங்க அண்ணா. நீங்க எனக்கு தெரியாது. ಮಾತಾಡೋದು ಆಯ್ತು, ಕನ್ನಡದಲ್ಲಿ ಮಾತಾಡ್ರಿ. ನೀವು ಏನೇನೋ ಮಾತಾಡ್ಕೊಂಡ್ರೆ ತಮಿಳಲ್ಲಿ. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಕ್ಕದಾಗಿರೋ ಇವತ್ತಿನ ಎಪಿಸೋಡ್ ಬಂದು ನಾವು ವಡಿವೇಲ್ ಅಂತ ನಮಗೆ ಮೆಸೇಜ್ ಕಳಿಸಿದ್ದಾರೆ. ಲತಾ ಅನ್ನೋರು ಬ್ಯಾಂಗಲ್ ಸ್ಟೋರ್ ಇಟ್ಟಿದ್ದಾರೆ. ಅವ್ರು ಹೆಂಗಾರು ಸಕ್ಕದಾಗಿ ಟ್ರ್ಯಾಪ್ ಮಾಡಿ ಅಂತ ಬನ್ನಿ ಕಾಲ್ ಮಾಡುವ ಲತಾ ಅವ್ರಿಗೆ. ಹಲೋ ಹಲೋ, ಇದು ಯಾರು ಬ್ಯಾಂಗಲ್ ಸ್ಟೋರ್ ಅವರಾ? ಹೌದು ಲತಾ ಅವರು? ಹೌದು ಮೇಡಮ್, ನಾನು ಸುಬ್ರಹ್ಮಣ್ಯ ಅಂತೇಳಿ ಮಾತಾಡೋದು. ಯಾರು ಸರ್? ನಾನೇನೆ. ಪಲ್ಲವಿ ಇಲ್ವಾ ಅವ್ರ ಹಸ್ಬೆಂಡು? ಪಲ್ಲವಿ ಯಾರು ಸರ್? ಅವರು ನಿಮ್ಮ ಅಂಗಡಿ ಕಸ್ಟಮರೇನೆ, ನನ್ನ ವೈಫು. ಹೇಳಿ ಸರ್, ಏನಾಗಬೇಕಾಗಿತ್ತು? ಮೇಡಮ್, ಒಂದಷ್ಟು ಐಟಮ್ಸ್ಗಳು ಕೊಡಬೇಕಾಗಿತ್ತು. ಏನೇನ್ ಬೇಕಾಗಿತ್ತು? ಇಲ್ಲ ನಾವೇ ನಿಮಗೆ ಕೊಡಬೇಕಾಗಿತ್ತು. ನೀವು ನಮಗೆ ಕೊಡ್ಬೇಕಾಗಿತ್ತು. ಏನ್ ಐಟಮ್ ಸರ್? ಬಾಚಣಿಗೆ ಬರುತ್ತಲ್ಲ, ಬಾಚಣಿಗೆ ಮತ್ತು ಚಿಕ್ಕದು ಕನ್ನಡಿ ಇದೆಲ್ಲ ಇದೆ. ಅಲ್ಲ ಸರ್, ನೀವು ನಮ್ಮ ಅಂಗಡಿಯಲ್ಲಿ ತಗೊಬೇಕಾ ಇಲ್ಲ ನೀವು ನಮ್ಮ ಅಂಗಡಿ ಕೊಡ್ತೀರಾ? ಮೇಡಮ್, ನಾವು ನಿಮಗೆ ಕೊಡ್ತಾ ಇದ್ದೀವಿ. ಏನಕ್ಕೆ ಸರ್? ಏನಕ್ಕೆ ಅಂದರೆ ಮೇಡಮ್, ಏನಂದರೆ ನಾವು ವರ್ಷ ಇಲ್ಲಿ ಪಿತೃಪಕ್ಷ ಮಾಡ್ತೀವಿ. ಹಾ, ಪಿತೃಪಕ್ಷದಲ್ಲಿ ಈಗ ಎಡೆಗಿಡ್ತೀವಲ್ಲ, ಹೌದು. ಅದನ್ನು ಸುಮ್ಮನೆ ಯಾಕೆ ವೇಸ್ಟ್ ಮಾಡಿ ಬೇರೆ ಕಡೆ ಇದಾಕೋದು ಅಂತ ಅದ್ರದ್ದು ಬಾಚಣಿಗೆ ಮತ್ತು ಇದ್ರದ್ದು ಸ್ನೋದು ಮತ್ತು ಚಿಕ್ಕದು ಕನ್ನಡಿ ಎಲ್ಲ ಇಡ್ತೀವಲ್ಲ ಸರ್. ಅದು ನಾವು ತಗೊಂಡು ಏನು ಸರ್ ಮಾಡೋದು? ಸ್ಟಿಕ್ಕರ್ ಹಾಕ್ಬಿಟ್ಟು ನೀವು ಇದು ಮಾಡ್ಕೋಬೋದಲ್ಲ ಮೇಡಮ್. ನನ್ನ ಮನೆಯವ್ರನ್ನ ಕೇಳ್ತೀನಿ ಸರ್. ಅದು ಸುಮ್ಮನೆ ತಗೋಬೋದಾ ಏನೋ ಗೊತ್ತಿಲ್ಲ ನನಗೆ. ನಮ್ಮ ಮನೆಯವ್ರನ್ನ ಕೇಳ್ತೀನಿ ಸರ್. ನನ್ನ ಪಲ್ಲವಿ ಯಾರು ನನ್ನ ನೆನಪು ಬರ್ತಾ ಇಲ್ಲ. ಮೇಡಮ್, ನೈಟಿ ಹಾಕೊಂಡು ಅದ್ರ ಮೇಲೆ ವೇಲ್ ಹಾಕೊಂಡು ಬರ್ತಾರೆ ನೋಡಿ. ಸರಿ, ನಾಳೆ ಪಲ್ಲವಿ ಅವ್ರನ್ನ ಅಂಗಡಿ ಕಳಿಸಿ ಸರ್. ಅವ್ರು ಕೊಟ್ರೇನ ಇಸ್ಕೊಳ್ಳೋದು ನೀವು? ಅಂತಲ್ಲ, ನಾವ್ ಆತರ ಏನಕ್ಕೆ ತಗೊಳ್ಳೋದು? ನಮ್ಮ ಅಂಗಡಿಲೇ ಇದೆಯಲ್ಲ ಸರ್. ಮೇಡಮ್, ನಾವು ಇನ್ನೊಂದು ಅಂಗಡಿಯಿಂದ ತಂದಿರ್ತೀವಿ ಅಲ್ವಾ. ಹೋದ ವರ್ಷನೂ ಹಿಂಗೆ ನಾವು ಇನ್ನೊಬ್ರು ಕೊಟ್ಟಿದ್ದು. ಪ್ರತಿ ವರ್ಷ ಬೇರೆ ಯಾರಿಗಾನ ಕೊಟ್ಕೊಳ್ಳಿ ಸರ್, ಪರವಾಗಿಲ್ಲ. ಸದ್ಯಕ್ಕೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಇವ್ರ ನಂಬರ್ ಯಾರು ಕೊಟ್ಟಿದ್ರು ಅವ್ರು ಕಾಲ್ ಮಾಡಿ ಕಾಲ್ ಹಾಕ್ಸೋಣ ಬನ್ನಿ. ವಡಿವೇಲ್ ಅಂತ ಇವ್ರ ನಂಬರ್ ಕಳಿಸಿದ್ದಾರೆ. ಹಲೋ ಹಲೋ, ವಡಿವೇಲ್ ಅವರ ಮಾತಾಡೋದು? ಹೌದು, ನೀವು? ಆರ್ಜೆ ಸುನಿಲ್ ಅಂತ ಸರ್. ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಯಾವ ಊರು ನಿಮ್ಮದು? ನಮ್ದು ಬೆಂಗಳೂರೇ ಸರ್. ಓಕೆ, ಏನಾಗಬೇಕು ನಿಮಗೆ? ಲತಾ ಅವರು? ಅವರು ನಮ್ಮ ಚಿಕ್ಕಪ್ಪನ ಮಗಳು. ನಿಮ್ಮ ಚಿಕ್ಕಪ್ಪನ ಮಗಳಿಗೀಗ ಕಾಲ್ ಹಾಕಿ. The person you are speaking with has put your call on hold. ಹಲೋ, ಯಾವನೇ ತೆರ್ಲನ பல்லவி யார் பல்லவின்னு எனக்கு தெரியல. என்ன பல்லவி? அவங்க பொண்டாட்டி பேர் பல்லவியா? ஓகே ஓகே. ಪಲ್ಲವಿ ನಿಮ್ ಫ್ರೆಂಡ್ ನಿಮ್ ಕಸ್ಟಮರ್ ಅಂದ್ರ ಯಾರು ಇಲ್ಲ. ನಾನ್ ಏನಕ್ಕೆ ತಗೊಳ್ಳಿ? ನಿಮ್ಮ ಅಂಗಡಿ ಇದೆಯಲ್ಲ ಮೇಡಮ್, ಅದಕ್ಕೆ ನೀವು ಬೇರೆ ಎಲ್ಲಾದ್ರೂ ಕೊಡಿ, ಯಾರಿಗಾದ್ರೂ ಕೊಡಿ. ನಾವು ಬೇರೆ ಅಂಗಡಿನೇ ತಗೊಂಬಂದಿದ್ದು. ನೀವೇ ಇಟ್ಕೊಳ್ಳಿ, ನೀವೇ ತಗೊಳ್ಳಿ ಏನ್ರ. ಯಾರು ಏನೋ ಸೇರ್ತಾರೆ. ಗಿಫ್ಟ್ ಕೊಡ್ತೀನಿ ಅಂದ್ರ? ಅದೇನ ಗಿಫ್ಟ್ ಇಲ್ಲ, ಪೂಜೆ ಮಾಡಿದೀವಲ್ಲ, ಯಾರಿಗಾದ್ರೂ ಕೊಡ್ಬೇಕು, ನಿಮ್ಗೆ ಕೊಡ್ತೀವಿ ನಂಗು. ಮತ್ತೆ ತಗೊಳ್ಳೋದು ಫೋನ್ ಅಡ್ಚನೆ ನಂಗೆ ನಾ ಫೋನೇ எடுக்கல. ಅದಕ್ಕೆ என்னத்துக்கு யாரோ ನಾವು சரியா திட்னே இல்லையா? ஐயோ திட்டல. போன் என்னத்துக்கு வேணாம். திட்டி இன்னொரு வாட்டி போன் பண்ணி நான் எடுத்து திட்டிட்டு இருப்பேன். அவர் போன் வச்சிருந்தாரு. இரு நான் பாக்குறேன் யாருன்னு பாக்குறேன்னாரு. அப்புறம் இல்ல நம்மளுக்கு யாருன்னா தெரிஞ்சவங்க தான் இருக்கோம், சும்மா இருனாரு. நான் ಅದ ಫೋನೇ எடுக்கல, விட்டுட்டேன். ನಾನು ಫೋನ್ ಮಾಡಿದ್ರೆ ನಿಮ್ಮ ಫೋನ್ ಮೇಲೆ ನಾವು ಕೂತ ಇದೆಯಾ? ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ಪಿತೃಪಕ್ಷ ಟೈಮಲ್ಲಿ? ಹಿಂಗೆಲ್ಲ ಆಡಬೇಡಿ, ದೇವ್ರು ಒಳ್ಳೇದು ಮಾಡುತ್ತೆ ನಿಮಗೆ. ನಮ್ ತಂಗಿಗೆ ಯಾಕೆ ಸರ್ ಆತರ ಬೈತಾ ಇದ್ದೀರಾ? ಮತ್ತೆ ನೋಡಿ ಸರ್, ಇಲ್ಲಿ ಪಿತೃಪಕ್ಷ ಪೂಜೆಗೆ ಇಟ್ಟಿರೋದು ಪ್ರಸಾದ ತಗೊಳ್ಳಿ, ಬಾಚಣಿಗೆ ಮತ್ತೆ ಕನ್ನಡಿ ಎಲ್ಲ ಅಂತಂದ್ರೆ ಇವ್ರೊಳೆ ನಮ್ಮ ಯಜಮಾನ್ರು ಕೇಳ್ತೀನಿ, ಅವ್ರು ಕೇಳ್ತೀನಿ, ಇವ್ರು ಕೇಳ್ತೀನಿ ಅಂತ 100 ಡವ್ಗಳು ಹೊಡಿತಾರೆ. ಅಲ್ಲ, ಡವ್ವೆಲ್ಲ ಹೊಡಿತಾರೆ. ಯಾರನ್ನ ಅದು? ಯಾರನ್ನ ಅದು ಅಂದ್ರೆ ವಾ, ಮಾತಾಡೋದನ್ನ ಸರಿಗೆ ಮಾತಾಡ್ಬೇಕು. ಆಮೇಲೆ ನೋಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ ಪಾರ್ಟಿ. ಏನ್ ನಾವೇನ್ ಕಳ್ರ ನಾವು? ಸರ್ ಹಂಗೆಲ್ಲ ಮಾತಾಡ್ತೀವಿ. ನಮ್ಮ ತಂಗಿ ಒಳ್ಳೆ ಹುಡುಗಿ ಸರ್. ಹೌದು, ನಾನು ಒಳ್ಳೆಯವನೇ ಸರ್. ಎಲ್ಲೇ ಬಿಟ್ರು ಮನೆಗೆ ಹೋಗ್ತೀನಿ ನಾನೇನ್ ಕೆಟ್ಟವನ ನಾನು? ಇವ್ರು ಹಂಗೆ ಮಾಡಿ ಸರಿನಾ ಕೇಳಿ ಅವ್ರನ್ನೇನೆ. ಲತಾ ಅಂತ ಹೆಸರು ಇಟ್ಕೊಂಡು ಯಾಕೆ ಹಿಂಗೆ ಆಡ್ತಾರ ಅವರು? ಅಣ್ಣ ಯಾರು ನಾವು ವಾಯ್ಸ್ ಯಾರು ತಿರ್ಲಿಲ್ಲ, ಯಾರು ನಾವು? ದೇವ್ರಣ್ಣ, ಯಾರಿಗೂ ಈ ತರ ಮಾಡ್ಬೇಡಿ ಮೇಡಮ್, ದಯವಿಟ್ಟು. ಅದು ಪಿತೃಪಕ್ಷ ಟೈಮಲ್ಲಿ ಹಿಂಗೆಲ್ಲ ಮಾಡ್ಬೇಡಿ. ಅಯ್ಯೋ, ಏನಣ್ಣ ಮಾಡಿದ್ವಿ? ನೀವ್ ಐಟಮ್ ಕೊಡ್ತೀನಿ ಅಂದ್ರೆ ನಾನ್ ಬೇಡ ಅಂದೆ, ಅದ್ರಲ್ಲೇನ ತಪ್ಪು? ನಾನೇನ್ ಗನ್ ಕೊಡ್ತೀನಿ, ಬಾಂಬ್ ಕೊಡ್ತೀನಿ? ನಮ್ದೇ ನಮ್ಗಿಲ್ಲ, ಬೇರೆ ಅವ್ರದ್ದು ಯಾಕೆ ನಾನ್ ತಗೊಳ್ಳಿ? ಮೇಡಮ್, ಪ್ರಸಾದ ನಂಗೆಲ್ಲ ಅನ್ಬೇಡಿ ನೀವು.
ಯಾರಣ್ಣ அவங்க ವಾ ದೇವ್ರ ಪ್ರಸಾದಕ್ಕೆ ಇವ್ರ ವಾಯ್ಸೇ ನಾ ಕೇಳ್ತಿದಾ ಇಲ್ಲ ಇದುವರೆಗೂ ನನಗೂ ಗೊತ್ತಿಲ್ಲ ನಾನು ಎನ್ಕೋತಿರ್ಲಮ್ಮ ಯಾರು தெரியல நீ உங்க கடைக்கிட்ட யாரும் இருக்காங்களா அண்ணா நான் வீட்ல இருக்கேன் நான் நீங்க கரெக்டா சொல்லுங்க அண்ணா நீங்க எனக்கு தெரியாது ಮಾತಾಡೋದು ಆಯ್ತು ಕನ್ನಡದಲ್ಲಿ ಮಾತಾಡ್ರಿ ನೀವು ಏನೇನೋ ಮಾತಾಡ್ಕೊಂಡ್ರೆ ತಮಿಳಲ್ಲಿ ಸರ್ ನಾವು ಕನ್ನಡ ಚಿಕ್ಕಮಗಳೂರವ್ರು ನಾವು ಮತ್ತೆ ನನಗೆ 2 ನಿಮಿಷ ಏನ್ ತಮಿಳ್ನಾಡಲ್ಲಿ ಇದೀನ ಎಲ್ಲಿದ್ದೀನ ಅಂತ ಅನ್ಸ್ಬಿಡ್ತು ನನಗೆ ಏನಿಲ್ಲ ಎಲ್ಲ ಬೆಂಗಳೂರಲ್ಲೇ ಇದೀವಿ ಲತಾ ಅವ್ರೆ ಹಾ ಸರ್ ಏನ್ ನೀವು ಕನ್ನಡದಲ್ಲಿ ಮಾತಾಡಿ ಫಸ್ಟು ನಾನ್ ಕನ್ನಡದಲ್ಲೇ ಮಾತಾಡ್ತಾ ಇದೀನಿ ಹೇಳಿ ಮತ್ತೆ ಅವಾಗಿನ ನೀವಿಬ್ರು ಒಳ್ಳೆ ಯಾವ್ದೋ ತಮಿಳ್ ಚಾನಲ್ ಹಾಕ್ತಂಗೆ ಆಗ್ಬಿಟ್ಟಿತ್ತು ನನಗೆ ಇಲ್ಲಿ ಕತೆ ಯಾರಂತ ಗೊತ್ತಾಗಿಲ್ಲ ಸರ್ ಆಕ್ಚುಲಿ ನಾನು ಯಾರು ಅಂತ ಗೊತ್ತಾಗಬೇಕಾದ್ರೆ ನೀವು ಯೂಟ್ಯೂಬ್ ಹಾಕೋಬೇಕು. ನನ್ನ ಹೆಸರು RJ ಸುನಿಲ್ ಅಂತ. ಆಹಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ ಇದೊಂದೇ ಮಾಸ್ಟರ್ ಪೀಸು ಕೇಳಿದ್ದೆ ನೋಡಿರ್ಲಿಲ್ಲ. ಅಯ್ಯೋ ಸರ್ ಸಾರಿ ಸರ್ ಸುನಿಲ್ ಅವರು ನಿಮ್ಮ ವಡಿವೇಲ್ ಅವರೇ ನಿಮ್ ನಂಬರ್ ಕಳಿಸಿ ನಿಮ್ಗೆ ಬಕ್ರಾ ಮಾಡಕ್ ಹೇಳಿದ್ರು. ಸಾರಿ ಸರ್ ತುಂಬಾ ಸಾರಿ ಸರ್. ಸರ್ ಒಂದು ದಿನಕ್ಕೆ 20 ನೋಡ್ತೀವಿ ಸರ್ ನಿಮ್ದು. ನೋಡಿ ನಗುದು ಸಾಕಾಗ್ಬಿಟ್ಟು ಮಲ್ಕೊಂಡು ನಿದ್ದೆ ಹೋಗ್ಬಿಡ್ತೀನಿ ಹಂಗೇನೆ. ಅದು ಏನಿಲ್ಲ ಫುಲ್ ಫ್ರೆಶ್ ಆಗುತ್ತೆ ಮೈ. ಎಲ್ಲ ನಿಮ್ ಒಳ್ಳೆ ಮನ್ಸು. ತುಂಬಾ ಥ್ಯಾಂಕ್ಸ್. ಯಾವತ್ತೂ ನೆನ್ಸ್ಕೊಂತೀವಿ ನಿಮ್ಮ ನಾನು. ಥ್ಯಾಂಕ್ ಯು ಸರ್. ಮನೇಲಿ ಕೂಡ ಹಾಕಿ ಹಾಕ್ತಿದ್ದವ್ರು ಸರ್ ಮನೇಲಿ. ಸರ್ ನಿಮಗೆ ಗೊತ್ತಾಗಿಲ್ಲ ಸರ್ ಸಾರಿ ಸರ್ ನನ್ಗೆ ಗೊತ್ತಾಗ್ಲಿಲ್ಲ. ವೆಲ್ ಸೂಪರ್ ಆಗಿರೋ ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಮುಂದಿನ ಸಕ್ಕದಾಗಿರೋ ಎಪಿಸೋಡಲ್ಲಿ ನಾನು ನಿನ್ನ ಕ್ಯಾಚ್ ಕೊಡ್ತೀನಿ. ನೋಡ್ತಾರಿ ನಗ್ತಾರಿ ನಗಿಸ್ತಾರಿ. ಯಾಕೆಂದ್ರೆ ನಾನು ಯಾವಾಗಲೂ ಹೇಳೋದು ಒಂದೇನೆ, ನಗೋದು ಭೋಗ ನಗ್ಸೋದು ಯೋಗ, ನಗ್ದಿದ್ದೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲ್ ಸುನಿ ಈ ಟ್ರ್ಯಾಪ್ ಕಾರ್ಯಕ್ರಮ. ನೀವು ಏನಾದ್ರು ಡೀಲ್ ಕಳಿಸ್ತೀರಾ ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ್ನ ನಿಮ್ಮ ಕೈ ಮುಗಿತೀನಿ ಕಾಲ್ ಮಾಡಬೇಡಿ, ಟೈಪ್ ಮಾಡಿ ಅವ್ರ ನಂಬರ್ನ ಕಳಿಸಿ ಅಂತ ಹೇಳ್ತಾ ನಾನೀಗ ಹೇಳ್ತಾನೆ ಟಾಟಾ ಬಾಬಾಯ್ಸ್. ಯು ಟೇಕ್ ಕೇರ್, ಲವ್ ಯು ಆಲ್, ಜೈ ಹಿಂದ್, ಜೈ ಕರ್ನಾಟಕ. RJ Sunil Prank Calls.